ಬೆಂಗಳೂರು ನಾಗರಿಕರಿಗೆ ಶಾಕ್ ನಗರದಲ್ಲಿ ಇನ್ಮುಂದೆ ಎಲ್ಲಂದ್ರಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗುವಂತಿಲ್ಲ. ಒಂದ್ ವೇಳೆ ಗಾಡಿ ನಿಲ್ಲಿಸಬೇಕಂದ್ರೂ ದುಡ್ಡು ಕಟ್ಟಬೇಕು. ಬೆಂಗಳೂರು ದುಬಾರಿ ದುನಿಯಾ ಆಗೋಯ್ತಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನಲ್ಲಿ ಇನ್ಮುಂದೆ ಪೇ ಅಂಡ್ ಪಾರ್ಕಿಂಗ್ ಪ್ರಾಯೋಗಿಕವಾಗಿ ಎಂಜಿ ರಸ್ತೆಯಲ್ಲಿ ಪ್ರಾರಂಭ. ನಾಳೆ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆಗೆ ಜಿಬಿಎ ಟೆಂಡರ್. ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೆಸರು ಬಂದಿದ್ದೆ. ಸಿಲಿಕಾನ್ ಸಿಟಿ ನಾಗರಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಕರೆಂಟ್ ಶಾಕ್ ಒಂದ್ ಕಡೆಯಾದ್ರೆ ನೀರಿನ ದರ ಏರಿಕೆ ಬರೆಯು ವರ್ಷ ಬೀಳಲಿದೆ. ಕಸದಲ್ಲೂ ದುಡ್ಡು ಮಾಡ್ತಿರೋ ಸರ್ಕಾರ ಈಗ ಬೆಂಗಳೂರಿನ ರಸ್ತೆ ಬದಿಗಳು ಕಣ್ಣು ಕುಕ್ಕುತ್ತಿವೆ ಅನಿಸುತ್ತಿದೆ. ನಗರದಲ್ಲಿ ಎಲ್ಲಂದ್ರಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಿದ್ದವರಿಗೆ ಈಗ ಬಿಗ್ ಶಾಕ್ ಕೊಡಲು ಮುಂದಾಗಿದೆ ಜಿಬಿಎ. ಹೌದು, ಬೆಂಗಳೂರಿನ ಆಯ್ದ ಭಾಗಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್ ಜಾರಿಗೆ ತರಲು ಜಿಬಿಎ ನಿರ್ಧಾರ ಮಾಡಿದೆ. ನಾಳೆಯಿಂದ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆಗೆ ಟೆಂಡರ್ ಕರೆಯಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿದ್ದಾರೆ. ಯಾಕಂದ್ರೆ ರಸ್ತೆ ಬದಿ ಖಾಲಿ ಜಾಗ, ಹೀಗೆ ಸಿಕ್ಕ ಕಡೆ ವಾಹನ ನಿಲ್ಲಿಸಿ ಹೋಗೋರೆ ಜಾಸ್ತಿ. ಆದ್ರೆ ಮುಂದೆ ಇದಕ್ಕೆಲ್ಲ ಬ್ರೇಕ್ ಬೀಳುತ್ತೆ. ಬೆಂಗಳೂರಿನಲ್ಲಿ ಜಿಬಿಎಯಿಂದಲೇ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಜಾರಿಯಾಗಿದ್ದು ಶೀಘ್ರದಲ್ಲಿಯೇ ಈ ಯೋಜನೆ ಬರಲಿದೆ ಎಂದರು. ಈಗಾಗಲೇ ಬೆಂಗಳೂರು ಸೆಂಟ್ರಲ್ ಪಾಲಿಕೆ ವ್ಯಾಪ್ತಿಯಲ್ಲಿ ಟೆಂಡರ್ ಕೂಡ ಪೂರ್ಣಗೊಂಡಿದ್ದು ಕಮರ್ಷಿಯಲ್ ಸ್ಟ್ರೀಟ್, ಡೆಕೆನ್ಸನ್ ರೋಡ್, ಮಿಲ್ಲರ್ಸ್ ರೋಡ್ ಸೇರಿದಂತೆ ಹಲವೆಡೆ ಪೇ ಅಂಡ್ ಪಾರ್ಕಿಂಗ್ಗೆ ಜಾಗ ನಿಗದಿಯಾಗಿದೆ. ದ್ವಿಚಕ್ರ ವಾಹನಗಳಿಗೆ ಗಂಟೆಗೆ 15 ರೂಪಾಯಿ ಆದ್ರೆ 4 ಚಕ್ರದ ವಾಹನಗಳಿಗೆ ಗಂಟೆಗೆ 30 ರೂಪಾಯಿ ಸೇರಿದಂತೆ ತಿಂಗಳ ಪಾಸಿನ ವ್ಯವಸ್ಥೆಯೂ ಕೂಡ ಸಿಗಲಿದೆ. ಪೇ ಅಂಡ್ ಪಾರ್ಕ್ ಈಗಾಗಲೇ ಸೆಂಟ್ರಲ್ ಕಾರ್ಪೊರೇಷನ್ ಟೆಂಡರ್ ಕರೆದಿದ್ದಾರೆ. ಅದು ಈಗ ಸೆಂಟ್ರಲ್ನಲ್ಲಿ ಅವರು ನಾಳೆ ಬಿಡ್ ಓಪನ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಗೊತ್ತಾಗ್ತದೆ ಎಷ್ಟು ಕೇಸಸ್ಸು. 6 ಪಾರ್ಕಿಂಗ್ ಪ್ಯಾಕೇಜಸ್ ಇನ್ 23 ಕಾರಿಡಾರ್ಸ್. ಈಗ ಟೆಂಡರ್ ನಾಳೆ ಓಪನ್ ಆಗ್ತದೆ. ಆ ಸಕ್ಸಸ್ ಆಧಾರದ ಮೇಲೆ ಇನ್ನೂ ಜಾಸ್ತಿ ಕಾರಿಡಾರ್ಸ್ ನಾವು ಒಟ್ಟಾರೆ ಕಾಸು ಇದ್ರಷ್ಟೇ ಬೆಂಗಳೂರು ದುನಿಯಾ ಬಾಸ್ ಅಂತ ಜನ ಮಾತನಾಡಿಕೊಳ್ಳುವಂತಾಗಿದೆ. ಆದ್ರೆ ಜಿಬಿಎ ಟ್ರಾಫಿಕ್ ನಿರ್ವಹಣೆ ಅಂತ ಈ ರೂಲ್ಸ್ ತಂದು ಬೊಕ್ಕಸ ತುಂಬಿಸಿಕೊಳ್ಳುವ ಆತುರದಲ್ಲಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.